ಇನ್ನು ಡಿಕೆಶಿ ದೆಹಲಿ ಮಂತ್ರಕ್ಕೆ ಸಿದ್ದರಾಮಯ್ಯ ಬಜೆಟ್ನ ತಿರುಮಂತ್ರವನ್ನ ಕೊಡ್ತಾ ಇದ್ದಾರೆ. ದೆಹಲಿಯಲ್ಲಿ ಮಹತ್ವದ ಬೆಳವಣಿಗೆ ಎಂಬಂತೆ ಡಿಕೆಶಿ ಮಾತುಕತೆಯನ್ನ ನಡೆಸಿರೋದು. ರಾಜ್ಯದಲ್ಲಿ ಕುಳಿತು ಸೈಲೆಂಟ್ ಆಗಿ ಸಿದ್ದರಾಮಯ್ಯ ಬಜೆಟ್ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಹೈಕಮಾಂಡ್ ಕಡೆ ಬೊಟ್ಟು, ಇಬ್ಬರಲ್ಲೂ ಸಿಟ್ಟು ಮಾತ್ರ ನಿಲ್ತಾ ಇಲ್ಲ. ಡಿಕೆಶಿ ದೆಹಲಿ ಪಂಚ್ಗೆ ಸಿದ್ದರಾಮಯ್ಯ ಸಾಲಿಡ್ ಚೆಕ್ಮೇಟ್ ಅನ್ನ ಇಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಡಿಕೆಶಿ ದೆಹಲಿ ಮಂತ್ರಕ್ಕೆ ಸಿದ್ದರಾಮಯ್ಯ ಬಜೆಟ್ನ ತಿರುಮಂತ್ರವನ್ನ ಕೊಡ್ತಿದ್ದಾರೆ. ದೆಹಲಿಯಲ್ಲಿ ಮಹತ್ವದ ಬೆಳವಣಿಗೆ ಎಂಬಂತೆ ಡಿಕೆಶಿ ಮಾತುಕತೆಯನ್ನ ನಡೆಸಿದ್ರೆ ರಾಜ್ಯದಲ್ಲೇ ಕೂತ್ಕೊಂಡು ಸೈಲೆಂಟ್ ಆಗಿ ಸಿದ್ದರಾಮಯ್ಯ ಬಜೆಟ್ನ ದಾಳವನ್ನ ಉರುಳಿಸ್ತಿದ್ದಾರೆ. ಅಂದ್ರೆ ಈ ಮೂಲಕ ಯಾವ ಬೆಳವಣಿಗೆಯೂ ಸದ್ಯಕ್ಕಿಲ್ಲ ಅನ್ನುವಂತಹ ಸಂದೇಶವನ್ನ ಕೊಡ್ತಿದ್ದಾರೆ. ಎಲ್ಲವೂ ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಎಲ್ಲವೂ ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಆದರೆ ಇಬ್ಬರ ಮಧ್ಯೆ ಸಿಟ್ಟು ಮಾತ್ರ ನಿಲ್ತಾ ಇಲ್ಲ. ಡಿಕೆಶಿ ದೆಹಲಿ ಮಂತ್ರಕ್ಕೆ ಸಿದ್ದರಾಮಯ್ಯ ಬಜೆಟ್ ಮೂಲಕ ಈ ತಿರುಮಂತ್ರವನ್ನ ಕೊಡ್ತಿದ್ದಾರೆ. ಒಂದ್ ಕಡೆ ಸಭೆಯನ್ನು ಕರೆದಿದ್ದಾರೆ. ಇವತ್ತು ಅವ್ರು ನೋಡ್ರೆ ರಾತ್ರೋರಾತ್ರಿ ದೆಹಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ದೆಹಲಿಯಲ್ಲಿ ಮಹತ್ವದ ಬೆಳವಣಿಗೆ ಅನ್ನೋ ರೀತಿಯಲ್ಲಿ ಡಿಕೆಶಿ ಅವರು ರಿಯಾಕ್ಟ್ ಅನ್ನ ಮಾಡ್ತಾ ಇದ್ರೆ, ರಾಜ್ಯದಲ್ಲೇ ಸೈಲೆಂಟ್ ಆಗಿ ಕೂತ್ಕೊಂಡು ಸಿದ್ದರಾಮಯ್ಯ ಅವರು ಬಜೆಟ್ನ ದಾಳವನ್ನ ಉರುಳಿಸ್ತಿದ್ದಾರೆ. ಈ ದಾಖಲೆಯ ಬಜೆಟ್ ಅನ್ನ ನಾನೇ ಮಂಡಿಸೋದು ಅನ್ನೋ ನಿಟ್ಟಿನಲ್ಲಿ ಸಭೆಯನ್ನು ಸಹ ಕರೆದಿರೋದು. ಯಾವ ಬೆಳವಣಿಗೆನೂ ಸದ್ಯಕ್ಕಿಲ್ಲ ಎಂಬಂತೆ ಸಿಎಂ ಸಂದೇಶವನ್ನ ರವಾನಿಸಿದ್ದಾರೆ. ಎಲ್ಲವೂ ಹೈಕಮಾಂಡ್ ತೀರ್ಮಾನ ಅಂತ ಹೇಳಿ ಇಬ್ಬರು ಸಹ ಯಾವುದೇ ವಿಚಾರವಾಗಿ ನೀವು ಕೇಳಿದ್ರು ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂತಹ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ಸಿಎಂ ಹಾಗೂ ಡಿಸಿಎಂ. ಮೇಲ್ನೋಟಕ್ಕೆ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ಆದರೆ ಇಬ್ಬರಲ್ಲೂ ಸಹ ಸಿಟ್ಟು ಮಾತ್ರ ಕಾಣಿಸ್ತಾ ಇದೆ. ಹೀಗಾಗಿ ಒಬ್ಬರ ತಂತ್ರಕ್ಕೆ ಇನ್ನೊಬ್ರು ಪ್ರತಿತಂತ್ರವನ್ನ ಹೂಡ್ತಾನೆ ಇದ್ದಾರೆ.